ಜೆಜೆಎಂ ಕಾಮಗಾರಿಗೆ 200 ಕೋಟಿ ಮಂಜೂರು ಮಾಡಿಸಿದ್ದೀರಿ, ಆದರೆ ಎಲ್ಲೂ ಕೆಲಸವಾಗಿಲ್ಲ. ಶಾಸಕ ಪ್ರಭು ಚವ್ಹಾಣ್ ಅಸಮಾಧಾನ. ಸರ್ಕಾರ ಅನುದಾನ ಕೊಡುತ್ತಿದೆ, ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ 200 ಕೋಟಿ ನೀಡಿದರೂ ಏನೂ ಕೆಲಸ ಆಗಿಲ್ಲ ಎಂದು ಶಾಸಕ ಪ್ರಭು ಚವ್ಹಾಣ್ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆಗೂ ದೂರು ನೀಡಿರುವುದಾಗಿ ತಿಳಿಸಿದ್ದಾರೆ. ಪ್ರತಿ ಸಭೆಯಲ್ಲಿ ಇದರ ಕುರಿತು ತಿಳಿಸಿದ್ದೇನೆ, ಆದರೆ ಅಧಿಕಾರಿಗಳು ಡೋಂಟ್ ಕೇರ್ ಎನ್ನುತ್ತಿದ್ದಾರೆ. ಅಧಿಕಾರಿಗಳು ಸಸ್ಪೆಂಡ್ ಆಗೋದು ಬೇಡ, ಟ್ರಾನ್ಸ್ಫರ್ ಮಾಡೋದು ಬೇಡ, ರಿಕವರಿ ಆಗಬೇಕು ಮತ್ತು ತಪ್ಪಿತಸ್ಥರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕೆಂದು ಶಾಸಕ ಪ್ರಭು ಚವ್ಹಾಣ್ ಅಸಮಾಧಾನ ಹೊರಹಾಕಿದ್ದಾರೆ. ರಾಜಯ್ಯಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರಾದ್. ನಾನು 200 ಕೋಟಿ ನಾನು ಮಂಜೂರು ಮಾಡಿದ್ದೀನಿ. ಎಲ್ಲಿ ಭೀ ಕೆಲಸವೇ ಆಗಿಲ್ಲ. ಲೆಟರ್ ಕೊಟ್ಟಿದ್ದೀನಿ ಈಶ್ವರ್ ಖಂಡ್ರೆಗೆ, ತಮ್ಮ ಕಾಪಿ ಕೊಡ್ತೀನಿ. ಪೂರ್ತಿ ಕಳಪೆ ಆಗಿದೆ. ಒಂದು ಭೀ ಸರಿ ಕೆಲಸ ಆಗಿದೆ. ಒಂದು ಭೀ ಕೆಲಸ ಈ ಸರ್ಕಾರ ಬೇರಿಲ್ಲ, ಅಧಿಕಾರಿ ಮಾಡ್ತಾರೆ. ಅಧಿಕಾರಿಗಳು ಬೇಜವಾಬ್ದಾರಿತನ ಮಾಡ್ತಾ ಇದ್ದಾರೆ. ನಾನು ಪ್ರತಿ ಸಾರಿ ಮೀಟಿಂಗ್ನಲ್ಲಿ ಮಾಡ್ತಾ ಇದ್ದೀನಿ, ಪ್ರತಿ ಸಾರಿ KDP ಮಾಡ್ತಾ ಇದ್ದೀನಿ, ಪ್ರತಿ ಸಾರಿ ಪೇಪರ್ ಬರ್ತಾ ಇದೆ. ಬಟ್ ಯಾರು ಆಗ್ತಾ ಇಲ್ಲ. ಆಮೇಲೆ ಅವ್ರು ನಾನು ಹೇಗೆ ಸಸ್ಪೆಂಡ್ ಮಾಡಬಾರ್ದು, ಅವ್ರಿಗೆ ಟ್ರಾನ್ಸ್ಫರ್ ಮಾಡಬಾರ್ದು, ರಿಕವರಿ ಆಗಬೇಕು, ಕ್ರಿಮಿನಲ್ ಕೇಸ್ ಆಗಬೇಕು, ರಿಕವರಿ ಆಗಬೇಕು, ಕ್ರಿಮಿನಲ್ ಕೇಸ್ ಆಗಬೇಕು ಅನ್ನೋ ಒತ್ತಾಯ ಇದೆ. ನೋಡಿ, ನಾ ಜಿಲ್ಲೆಗಳಿದೆ ಹಿಂಗ ಇದೇ ಹೇಳ್ತಾರೆ, ಬಟ್ ನಮ್ಮ ಔರಾದ್ ಹಿಂಗಿದೆ. ಔರಾದ್ ತಾಲೂಕಿನಲ್ಲಿ 200 ಕೋಟಿ ಕಳಪೆಯಾಗಿದೆ. ಒನ್ ಬಿ ಹನಿ ನೀರು ಬರ್ತಾ ಇಲ್ಲ. ನಾನು ಗ್ರಾಮ ಸಂಚಾರ ಹೋದರೆ ಪ್ರತಿ ಹಳ್ಳಿಗೆ ನಮ್ಮ ಜನ ಅವರು ನಮ್ಮ ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಸರಿಯಾಗಿಲ್ಲ. ಟೋಟಲ್ ಅಧಿಕಾರಿ ಕೆಲಸ ಮಾಡಿಬಿಟ್ಟಾರೆ. ಮೋದಿಜಿ ಅವರ ಸಂಕಲ್ಪ ಈ ಘರ್ ಜಲ್ ನಲಿಂದ ಜಲ್, ಬಟ್ ಈ ಅಧಿಕಾರಿ ಮಾಡ್ತಾ ಇಲ್ಲ. ನಾನು ಶಿವಗೆ ಲೆಟರ್ ಕೊಟ್ಟಿದ್ದೀನಿ, ಮಿನಿಸ್ಟರ್ಗೆ ಲೆಟರ್ ಕೊಟ್ಟಿದ್ದೀನಿ, ಬೇರೆ ಎಲ್ಲ ಕಡೆಗೆ ಕೊಡ್ತಾ ಇದ್ದೀನಿ. ಮಿನಿಸ್ಟರ್ ನಾನು ತನಿಖೆ ಮಾಡ್ತೀನಿ, ಬರೀತಿದ್ದಾರೆ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ನಾಬಾದ್ನಲ್ಲಿ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಂಟಿಲೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬ್ಯುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಹಿಂದೆ ಭೇಟಿ ನೀಡಿ. ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532.